ಓಕೆ 50,000 ತಂದ್ರೆ ಸಾಕು ಪೋಲೋ GT ಸಿಗುತ್ತೆ ನಿಮ್ಗೆ. ಬರೀ 60,000 ಓಡಿದೆ, ಬರೀ 2.5 ಲಕ್ಷ ಕೊಡ್ತೀನಿ ಸರ್. ನೋಡಿ ಪುಂಟೋಗೂ ಲೋನ್ ಆಗುತ್ತೆ. 70,000 ತಗೊಂಬನ್ನಿ ಸಾಕು, ಪುಂಟೋ ತಗೊಂಡ್ ಹೋಗ್ಬೋದು. 25,000 ಇರ್ಲಿ ತಗೊಂಬರ್ಲಿ, 50,000 ಇರ್ಲಿ ತಗೊಂಬರ್ಲಿ, ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಲಿ ಸಾಕು. 3.5 ಲಕ್ಷಕ್ಕೆ ನೋಡಿ ಸಿಗುತ್ತೆ ನಿಮ್ಗೆ ಇಟಿಯೋಸ್ ಆರಾಮ ತಗೊಂಡು. 50,000 ತಂದ್ರೆ ಸಾಕು ನಿಮ್ಗೆ ಗುಡ್ಡಿ ತಗೊಂಡ್ ಹೋಗ್ಬೋದು ಮನೆಗೆ. 12 ಮಾಡಲು, ಇದು ಕೂಡ ಸಿಂಗಲ್ ಓನರ್ ಗಾಡಿ ಸರ್. 50 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, ನೀವು ಈ ಇನೋವಾ ಮನೆಗೆ ತಗೊಂಡ್ ಹೋಗ್ಬೋದು. ಬರೀ 1,45,000ಕ್ಕೆ 2009 ಮಾಡಲು ಪುಂಟೋ ಕೊಡ್ತಾ ಇದೀವಿ. 18 ಮಾಡಲು ಸಿಂಗಲ್ ಓನರ್ 75,000 ತಗೊಂಡ್ಬನ್ನಿ, ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಅದರಲ್ಲೂ CNG ಮಾಡ್ಲು ಸರ್ 2019 ಮಾಡಲು ಸರ್, ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಪ್ರೈಸ್ ಅಂದ್ರೆ 3.5 ಲಕ್ಷಕ್ಕೆ ಗಾಡಿ ಕೊಡಿದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷವರೆಗೂ ಲೋನು, 50,000 ಡೌನ್ ಪೇಮೆಂಟ್ ಅಲ್ಲಿ ಅಂದ್ರೆ 2.5 ಲೋನ್ ಮಾಡ್ಕೊಡ್ತೀನಿ ಸರ್. 95,000 ಡೌನ್ ಪೇಮೆಂಟ್ ತರ ಕೇಳಿ. 95,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ನಿಮ್ಗೆ ಅದು ಸ್ವಿಫ್ಟ್ ಸಿಗುತ್ತೆ. ನಿಮ್ಗೆ ಬರೀ 95,000ಕ್ಕೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸಿಗುತ್ತೆ, ಲೋನ್ ಆಗುತ್ತೆ ನಿಮ್ಗೆ. 75,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮ ತಗೊಂಡು. 75,000 ಡೌನ್ ಪೇಮೆಂಟ್ ಅಲ್ಲ ಅದು ಪೋಲೋ. ಹೌದು ಸರ್. 90 ರಿಂದ 1 ಲಕ್ಷ ಕ್ಯಾಶ್ ತಗೊಂಬನ್ನಿ, ಆರಾಮಾಗಿ ಲೋನ್ ಆಗ್ಬಿಡುತ್ತೆ ನಿಮ್ಗೆ. ಓಕೆ ಬರೀ 60,000 ತಗೊಂಬನ್ನಿ. ಈ 8 ಸೀಟರ್ ವೆಹಿಕಲ್ ನೀವು ಮನೆಗೆ ತಗೊಂಡೋಗ್ಬೋದು. 8 ಅಲ್ಲ, ಇದು 7 ಸೀಟರ್ ಬರುತ್ತೆ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು, ಪೋಲೋ 2016 ಮಾಡಲು ಸಿಂಗಲ್ ಓನರ್. ಒಂದು 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, 5 ಲಕ್ಷವರೆಗೂ ಲೋನ್ ಮಾಡ್ಬೋದು. 50,000 ತಂದ್ರೆ ಸಾಕು 16 ಮಾಡಲು ನಿಮ್ಗೆ ಪೋಲೋ ತಗೊಂಡ್ ಹೋಗ್ಬೋದು. 3,25,000ಕ್ಕೆ 18 ಮಾಡಲು ಆಲ್ಟೋ 800 ಕೊಡಕ್ಕೆ ರೆಡಿ ಇದೀವಿ. 2020 ಮಾಡಲು ಅಡ್ವೊಕೇಟ್ ಯೂಸ್ ಮಾಡಿರ್ತಕ್ಕಂತ ಬಲೇನು 50 ರಿಂದ 75,000 ತರಲಿ ತಗೊಂಡು. 75 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ. ಸಿಂಗಲ್ ಓನರ್ 15 ಮಾಡಲು ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ, ಅದು ಡೀಸೆಲ್ ವೇರಿಯಂಟ್ ಸರ್. ಬರೀ 2,95,000 ಗಾಡಿ ಕೊಡ್ತೀನಿ ಸರ್. ಇದನ್ನ 45,000 ತರ ಕೇಳಿ ತಗೊಂಡು ಹೋಗಿ. ಬರೀ 6.5 ಲಕ್ಷ ಗಾಡಿ ಕೊಡಕ್ಕೆ ರೆಡಿ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷವರೆಗೂ ಲೋನ್ ಮಾಡ್ತೀವಿ. ಒಂದು 50,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮ ತಗೊಂಡೋಗ್ಲಿ. 50,000 ಕೊಡ್ಲಿ ಸರ್ ಸಾಕು ಡೌನ್ ಪೇಮೆಂಟ್, ಆರಾಮ ತಗೊಂಡೋಗ್ಲಿ. 80,000 ಡೌನ್ ಪೇಮೆಂಟ್ ತರ ಕೇಳಿ. ಬ್ರಿಜ್ ಅದರಲ್ಲೂ ಡೀಸೆಲ್ ಟಾಪ್ ಎಂಡ್ ಮಾಡಲು ಗಾಡಿ ತಗೊಂಡೋಗಿ. ಓಕೆ 17 ಮಾಡಲು ನಿಮ್ಗೆ 80 ರಿಂದ 85,000 ಅಷ್ಟೇ ತಗೊಂಬನ್ನಿ. ಬ್ರಿಜ್ ಟಾಪ್ ಎಂಡ್ ಮಾಡಲು ಡೀಸೆಲ್ ವೇರಿಯಂಟ್ ಮನೆಗೆ ತಗೊಂಡ್ ಹೋಗ್ಬೋದು. 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. ಇದು 2016 ಮಾಡಲು ಸಿಂಗಲ್ ಓನರ್. 16 ಮಾಡಲು ಸಿಂಗಲ್ ಓನರ್ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಒಂದು 75,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮ ತಗೊಂಡೋಗ್ತೀನಿ. ಪ್ರೈಸ್ ಅಂತ ಹೇಳಿದ್ರೆ ಬರೀ 2,95,000 ಗಾಡಿ ಕೊಡ್ತೀನಿ. 2,95,000 2015 ಮಾಡಲ್ ಗಾಡಿ ಸರ್. ಇದು 50,000 ಸರ್. ಈ ಇನೋವಾಗೂ ಕೂಡ 50,000ಕ್ಕೆ ಡೌನ್ ಪೇಮೆಂಟ್ ಕೊಡ್ತಾ ಇದ್ವಿ. 50,000 ರೂಪಾಯಿ ತಂದ್ರೆ ಸಾಕು ನೀವು ಇನ್ನೋವಾ ತಗೊಂಡ್ ಹೋಗ್ಬೋದು. 2020 ಮಾಡಲು ಲೋನ್ ಅಂತ ಬಂದ್ರೆ ಆರಾಮಾಗಿ 3.5 ಇಂದ 4 ಲಕ್ಷ ಲೋನು. 1 ರಿಂದ 1.25 ಲಕ್ಷ ತಗೊಂಡ್ಬರ್ಲಿ, ಆರಾಮ ತಗೊಂಡೋಗಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ. ಸಿಂಗಲ್ ಓನರ್ ಬೀಜ ಅದರಲ್ಲೂ ಡೀಸೆಲ್ ಟಾಪ್ ಎಂಡ್ ಮಾಡಲು ಗಾಡಿ ತಗೊಂಡೋಗಿ ಅಂತ ಬಂದ್ರೆ 4.5 ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ. ಈಕೋ ಸ್ಪೋರ್ಟ್ ಮನೆಗೆ ತಗೊಂಡ್ ಹೋಗ್ಬೋದು, ಅದು ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮ್ಗೆ. 5.5 ಇಂದ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಒಂದು 99,000 ಕ್ಯಾಶ್ ತರ ಕೇಳಿ ಆರಾಮ ತಗೊಂಡೋಗಿ. ಬರೀ 3.5 ಲಕ್ಷ ಗಾಡಿ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡೋಗಿ. ಲೋನ್ ಆಪ್ಷನ್ ಬೇಕಾ ಸರ್? 1.80 ಲೋನ್ ಮಾಡ್ಕೊಡ್ತೀವಿ. ಸೊ ಇನ್ನೊಂದು 70,000 ಡೌನ್ ಪೇಮೆಂಟ್ ತರ ಕೇಳಿ ತಗೊಂಡು ಹೋಗ್ತೀವಿ. ಸೊ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಈಸಿಯಾಗಿ 4.5 ಇಂದ 5 ಲಕ್ಷ ಲೋನು. 1 ರಿಂದ 1.5 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮ ತಗೊಂಡೋಗಿ. 1 ರಿಂದ 1.5 ಲಕ್ಷ ತಂದ್ರೆ ಸಾಕು ನಿಮ್ಗೆ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಮನೆಗೆ ತಗೊಂಡು ಹೋಗ್ಬೋದು ಆರಾಮಾಗಿ. 75 ರಿಂದ 1 ಲಕ್ಷ ತರಲಿ ಆರಾಮ ತಗೊಂಡು. 75 ರಿಂದ 1 ಲಕ್ಷ ತಂದ್ರೆ ಸಾಕು ನಿಮ್ಗೆ ಡೀಸೆಲ್ ವೇರಿಯಂಟ್, ಅದು ಸ್ವಿಫ್ಟ್ ಡಿಸೈರ್ ನ್ಯೂ ಮಾಡೆಲ್ ಸಿಗುತ್ತೆ. ಮಾಡ್ಕೊಡ್ತೀನಿ. 50,000 ತರಲಿ ಸಾಕು, 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು. 50,000 ತಂದ್ರೆ ಸಾಕು ನಿಮ್ಗೆ ಬಲೇನು ತಗೊಂಡು ಹೋಗ್ಬೋದು. ಸೊ ಒಂದು 50 ರಿಂದ 70,000 ಡೌನ್ ಪೇಮೆಂಟ್ ಕೊಡ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. 16 ಮಾಡಲು ಸಿಂಗಲ್ ಓನರ್ ಗಾಡಿ 8 ಲಕ್ಷಕ್ಕೆ ಸಿಗುತ್ತೆ ಇದು. ಹೌದು ಸರ್. 7 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಆರಾಮ ತಗೊಂಡು. 16 ಮಾಡಲು ಫುಲ್ಲಿ ಟಾಪ್ ಎಂಡ್ ಮಾಡಲು 6 ಲಕ್ಷಕ್ಕೆ ಸಿಗುತ್ತೆ ನಿಮ್ಗೆ. ಹೌದು ಸರ್. ಲೋನ್ ಬೇಕಂದ್ರೆ 5 ರಿಂದ 5.5 ಲೋನ್, 50 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಈಸಿಯಾಗಿ ತಗೊಂಡು. 50 ರಿಂದ 1 ಲಕ್ಷ ತಗೊಂಡು ಎಕ್ಸ್ಟ್ರಾ ಸಿಗುತ್ತೆ ನಿಮ್ಗೆ, ಅದು ಟಾಪ್ ಎಂಡ್ ಮಾಡಲು 16 ಮಾಡಲು ಸಿಂಗಲ್ ಓನರ್. ಹೌದು ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಗೋಲಾಲ್. ಸೊ ನಾನಿವತ್ತು 90 ದಿನ ಆದ್ಮೇಲೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಗೆ ಬಂದಿದ್ದೀನಿ. ಇವ್ರ ಹತ್ರ ಪೋಲೋಗಳು ಬೇಕಾ, ಸ್ವಿಫ್ಟ್ಗಳು ಬೇಕಾ, ಯಾವ ಗಾಡಿಗಳು ಬೇಕು, ಎಲ್ಲವೂ ಗಾಡಿಗಳು ಅವೈಲೇಬಲ್ ಇರುತ್ತೆ. ಇವನ್ ನಿಮ್ಗೆ ಇನ್ನೋವಾ ಬೇಕು ಅಂದ್ರೆ 3-4 ಆಪ್ಷನ್ ಇದೆ, ಸ್ಕಾರ್ಪಿಯೋ ಬೇಕು ಅಂದ್ರೆ 3-4 ಆಪ್ಷನ್ ಇದೆ, ಓಮ್ನಿ ಬೇಕು ಅಂದ್ರೆ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ಆಪ್ಷನ್ ಬೇಕು ಎಲ್ಲವೂ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಮೊದಲಿಗೆ ಒಂದು ಬ್ಲಾಕ್ ಕಲರ್ ಸ್ವಿಫ್ಟ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ 2013 ಮಾಡಲು ಸರ್, ಸೆಕೆಂಡ್ ಓನರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ವೇರಿಯಂಟ್ 13 ಮಾಡಲು. ಹೌದು ಸರ್. ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿದೆ ಸರ್. ಇಂಟೀರಿಯರ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಸ್ವಲ್ಪ ಅಲ್ಲಿ ಇಲ್ಲಿ ಒಂಥರ ಫಿನಿಶ್ ಕೊಟ್ಟಿದ್ದಾರೆ, ಸ್ಪೋರ್ಟಿ ಫಿನಿಶ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ 14 ಇದು ಸರ್. 2013 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ ಸರ್. ಇದು 425ಗೆ ಕೊಟ್ಬಿಡ್ತೀವಿ ಸರ್. ಎಷ್ಟು? 4,25,000 ಕೊಡ್ತೀವಿ ಸರ್. ಸೆಕೆಂಡ್ ಓನರ್ 75,000 ಓಡಿದೆ, ಡೀಸೆಲ್ ಗಾಡಿ. ಡೀಸೆಲ್ ಓಡಿದೆ. ಹೌದು ಸರ್. ಸೂಪರ್ ಅಂದ್ರೆ ಸೂಪರ್ ಆಗಿದೆ ಗಾಡಿ.
ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ. ಒಂದ್ 75,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮಾಗಿ ತಗೊಂಡೋಗ್ತೀವಿ. 1,50,000 ಡೌನ್ ಪೇಮೆಂಟ್ ಬಂದ್ರೆ ಡೀಸೆಲ್ ತಗೊಂಡ್ ಹೋಗ್ಬೋದು. ಡೀಸೆಲ್ ಆರಾಮಾಗಿ ತಗೊಂಡೋಗ್ಬೋದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಮಾತ್ರ ಒಂದು ಸ್ಕಾರ್ಪಿಯೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಸರ್ ಮಿನಿಯಾನೆ ಅಂತ ಕರೆಯೋ ಸ್ಕಾರ್ಪಿಯೋ, ಇದು ಬಂದು 2007 ಮಾಡಲ್, ಸೆಕೆಂಡ್ ಓನರ್. ಸೊ 5 ವರ್ಷ ಎಫ್ಸಿ ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ವೆಹಿಕಲ್ SLX ಇದು, ಟಾಕಿಂಗ್ ವರ್ಷನ್ ಅಂದ್ರೆ ಮಾತಾಡೋ ಅಂತ ಗಾಡಿ ಸರ್ ಇದು. ಮಾತಾಡುತ್ತಾ ಸರ್ ಇದು? ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್ ಬರುತ್ತೆ. ಬಾಡಿ ಲೈನ್ ಸೂಪರ್ ಆಗಿದೆ, ಗಟ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಸಿಂಗಲ್ ಓನರ್ ಅಲ್ಲ ಸರ್ ಇದು? ಸರ್ ಹೌದು ಸರ್, ಸೆಕೆಂಡ್ ಓನರ್ ಆಗಿದೆ. 2007 ಮಾಡಲು. ಇದರಲ್ಲಿ ಮ್ಯಾಗ್ ವೀಲ್, ಟಾಕಿಂಗ್ ವರ್ಷನ್, ಬ್ಯಾಕ್ ವೈಪರ್, ಡೀಪ್ ಆಗರು ಎಲ್ಲ ಬರುವಂತ ಗಾಡಿ. ಪ್ರೈಸ್ ಸರ್ ಪ್ರೈಸ್ ಅಂತ ಹೇಳಿದ್ರೆ ಬರೀ 2,95,000 ಗಾಡಿ ಕೊಡ್ತೀನಿ ಸರ್. 2,95,000 5 ವರ್ಷ ಎಫ್ಸಿ, 1 ವರ್ಷ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. ಓಕೆ, ಅದು ಲೇಟೆಸ್ಟ್ ಮಾಡಲ್ ಸ್ಕಾರ್ಪಿಯೋ ಸಿಗುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ಒಂದು ಇನ್ನೋವಾ ಕೂಡ ಅವೈಲೇಬಲ್ ಇದೆ. ಟೊಯೋಟಾ ಇನೋವಾ ಸಿಂಗಲ್ ಓನರ್, 2015 ಮಾಡಲ್ ಗಾಡಿ ಸರ್ ಇದು. ಸೊ ಗಾಡಿ ಬಂದು ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ. ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಅಂಟಚ್ ಪೀಸ್. ಸೊ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಅವರ ಬಾಡಿ ಇನ್ನೂ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಸಿಂಗಲ್ ಓನರ್ ಏನ್ ಸರ್ ಇದು? ಟೊಯೋಟಾ ಇನೋವಾ ಸರ್. ಇನ್ನ ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ ಪ್ರೈಸ್ ಅಂದ್ರೆ 10.5 ಲಕ್ಷ ಗಾಡಿ ಕೊಡ್ತೀವಿ ಸರ್. 10.5 ಲಕ್ಷಕ್ಕೆ? ಹೌದು ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 10 ಲಕ್ಷ ಲೋನು ಸರ್. 50,000 ಸರ್. ಈ ಇನೋವಾಗೂ ಕೂಡ 50,000ಕ್ಕೆ ಡೌನ್ ಪೇಮೆಂಟ್ ಕೊಡ್ತಾ ಇದ್ವಿ. 50,000 ರೂಪಾಯಿ ತಂದ್ರೆ ಸಾಕು, ನೀವು ಇನ್ನೋವಾ ತಗೊಂಡ್ ಹೋಗ್ಬೋದು. ಅದು ಸಿಂಗಲ್ ಓನರ್ ಇನ್ನೋವಾ ಸಿಗುತ್ತೆ ನಿಮ್ಗೆ. ಹೌದು ಸರ್. ಹಾಗೆ ಸಿವಿಕ್ ಬೇಕು ಅಂತ ಹೇಳಿದ್ರೆ ಹುಡುಗರಿಗೆ ಸಿವಿಕ್ ಕೂಡ ಅವೈಲೇಬಲ್ ಇದೆ ಸರ್. ಹೋಂಡಾ ಸಿವಿಕ್ ಸಿಂಗಲ್ ಓನರ್ 2006 ಮಾಡಲು ಸರ್ ಗಾಡಿ. ಇವತ್ತಿಗೂ ಬುಕ್ ಕಾರ್ಸಿನಲ್ಲೇ ಇದೆ. ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಆಟೋಮೆಟಿಕ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್ ಸರ್. ಅವತ್ತಿನ ಟಾಪ್ ಎಂಡ್ ನೀವು ನೋಡ್ತಾ ಇರ್ಬೋದು. ಆಟೋಮೆಟಿಕ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಪವರ್ಫುಲ್ ವೆಹಿಕಲ್ ಮಾತ್ರ. ಹುಡುಗರಿಗೆ ಏನಾದ್ರು ಪವರ್ ಫೀಲ್ ಮಾಡ್ಬೇಕಂದ್ರೆ ಈ ಗಾಡಿ ತಗೋಬಹುದು. 1.8 ಲೀಟರ್ ಇಂಜಿನ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ ಪ್ರೈಸ್ ಅಂತ ಬಂದ್ರೆ ಬರೀ 2,85,000 ಈ ಗಾಡಿ ಕೊಟ್ಬಿಡ್ತೀವಿ ಸರ್. 2,85,000 285 ಗಾಡಿ ಕೊಡ್ತಾ ಇದೀವಿ ಸರ್. ಇದು ಶೋರೂಮ್ ಪ್ರೈಸ್ ಬಂದು 20 lakh ಅಬೌವ್ ಇತ್ತು. ಬರೇ ನಾವು 2,85,000 ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ, 2,85,000ಗೆ ಸಿವಿಕ್ ಸಿಗುತ್ತೆ ನಿಮ್ಗೆ. ಹಾಗೆ ಮಾತ್ರ ಒಂದು ಬಲೆನೋ ಕೂಡ ಇದೆ. ಬಲೋನೋ ಇದು ಆಟೋಮೆಟಿಕ್ ಆಲ್ಫಾ ಸರ್. ಫುಲ್ಲಿ ಟಾಪ್ ಎಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟ್, ಡ್ಯುಯಲ್ ಟೋನ್ ಕೂಡ ಇದೆ ವೆಹಿಕಲ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು, ಆಟೋಮೆಟಿಕ್ ವೆಹಿಕಲ್, ಆಲ್ಫಾ ಟಾಪ್ ಎಂಡ್. ಹೌದು ಸರ್. ಓಕೆ, ಇಂಟೀರಿಯರ್ ನೋಡಿ ಯಾವ ತರ ಇದೆ. ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಪರ್, ಡೀಪ್ ಆಗರು ಎಲ್ಲ ಬರುವಂತ ಗಾಡಿ ಸರ್ ಇದು. ಓಕೆ, ಎಲ್ಲಾ ಆಪ್ಷನ್ಸ್ ಬರುತ್ತೆ. ಆಲ್ಫಾ ವೇರಿಯಂಟ್ ಬರುತ್ತೆ. ಇದು 2018 ಮಾಡಲ್. 18 ಮಾಡಲ್, ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಸೆಕೆಂಡ್ ಓನರ್, ಬರೇ 70,000 ಗಾಡಿ ರನ್ ಆಗಿದೆ ಸರ್. ಪ್ರೈಸ್ ವೈಸ್ 6.5 ಲಕ್ಷಕ್ಕೆ ಈ ಗಾಡಿ ಕೊಡಕ್ ರೆಡಿ ಇದೀವಿ ಸರ್. ಬರೀ 6.5 ಲಕ್ಷ ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷವರೆಗೂ ಲೋನ್ ಮಾಡ್ತೀವಿ. ಒಂದ್ 50,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡೋಗ್ಲಿ. 50,000 ಡೌನ್ ಪೇಮೆಂಟ್ ತಂದ್ರೆ ಸಾಕು ನಿಮ್ಗೆ. ಇದು 18 ಮಾಡಲ್ ಸಿಗುತ್ತೆ. ಅದು ಬಲೆನೋ ಸೆಕೆಂಡ್ ಓನರ್ ಆಗಿದೆ. ಹಾಗೆ ನಾವು ಸ್ವಿಫ್ಟ್ ಕೂಡ ಇದೆ. ಇದು ನ್ಯೂ ಶೇಪ್ 2018 ಮಾಡಲು ZXi ಪ್ಲಸ್ ಇದು. ಸೊ ಸೆಕೆಂಡ್ ಓನರ್ ಆಗಿದೆ. ಬರೀ 68,000 ರನ್ ಆಗಿದೆ ಸರ್. ಬರೀ 68,000 ಓಡಿದ್ಯಾ? ಹೌದು ಸರ್. ಓಕೆ, ಬರೀ 68,000 ಓಡಿದೆ. ಅದು ಟಾಪ್ ಎಂಡ್ ಮಾಡಲು ಬರುತ್ತೆ. ನೋಡಬಹುದು, ಸ್ವಿಫ್ಟ್ ಪುಷ್ ಬಟನ್ ಸ್ಟಾರ್ಟ್ ಇಂದ ಎಲ್ಲ ಬರುತ್ತೆ ಸರ್. 22 ಸರ್ ಇದು? ಸರ್ 2018 ಮಾಡಲ್. 18 ಮಾಡಲು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 6.5 ಲಕ್ಷ ಗಾಡಿ ಕೊಡ್ತಾ ಇದೀವಿ ಸರ್. ಇದು ಕೂಡ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 50,000 ಕೊಡ್ಲಿ ಸರ್ ಸಾಕು ಡೌನ್ ಪೇಮೆಂಟ್, ಆರಾಮಾಗಿ ತಗೊಂಡೋಗ್ಲಿ ಸರ್. 6 ಲಕ್ಷ ತನ್ನಿ, 6 ಲಕ್ಷ ಲೋನ್ ಆಗುತ್ತೆ. 50,000 ತಂದ್ರೆ ಸಾಕು ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡ್ ಹೋಗ್ಬೋದು. ಅದು ಲೇಟೆಸ್ಟ್ ಮಾಡಲ್ ಸ್ವಿಫ್ಟ್. ಹೌದು, ಆಪಲ್ ಶೇಪ್ ಶಿಫ್ಟ್, ಬ್ಯಾಗ್ ವೀಲ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಬ್ಯಾಕ್ ವೈಪರ್ ಎಲ್ಲ ಇದೆ. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಪೋಲೋ ಬೇಕಾದ್ರೆ ಪೋಲೋ ಕೂಡ ಇದೆ. ಪೋಲೋ GT ಸರ್ ಇದು. ಸೊ ಶೋರೂಮ್ ವೈಸ್ ನೋಡ್ತೀನಿ ಅಂದ್ರೆ 16 ಲಕ್ಷ ಇದೆ ಶೋರೂಮ್ ಪ್ರೈಸ್. ಸೊ ನಾವು ಕೊಡ್ತಾ ಇರೋದು 2015 ಮಾಡಲ್ ಗಾಡಿ, ಡೀಸೆಲ್ ವೇರಿಯಂಟ್. ಬರೀ 5.5 ಲಕ್ಷ ಗಾಡಿ ಕೊಡ್ತಾ ಇದೀವಿ. 5.5 ಲಕ್ಷಕ್ಕೆ? ಹೌದು ಸರ್, ಪೋಲೋ. ಹೌದು ಸರ್, 5.5 ಲಕ್ಷ ಪೋಲೋ ಕೊಡೋದಲ್ದೆ ಲೋನ್ ಆಪ್ಷನ್ ಅಂತ ಬೇಕು ಅಂದ್ರೆ 5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್. ಒಂದ್ 50,000 ತರಲಿ ಆರಾಮ ಪೋಲೋ GT ತಗೊಂಡೋಗಿ. ಓಕೆ, 50,000 ತಂದ್ರೆ ಸಾಕು ಪೋಲೋ GT ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಒಂದು ಇಯಾನ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಸರ್, ಉಂಡೆ ಇಯಾನ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ 2012 ಮಾಡಲು. ಸೊ ಸೆಕೆಂಡ್ ಓನರ್ ವೆಹಿಕಲ್ ಬರೀ 60,000 ಓಡಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಸೊ CNG ಅವೈಲಬಲ್ ಇದೆ ವೆಹಿಕಲ್ ಅಲ್ಲಿ. CNG ವೆಹಿಕಲ್ ಸರ್ ಇದು? ಹೌದು ಸರ್. ಆರಾಮಾಗಿ ನಿಮ್ಗೆ 30 ಮೈಲೇಜ್, ಆಕ್ಟಿವ್ ಹೋಂಡಾದಲ್ಲಿ ಏನ್ ಮೈಲೇಜ್ ತಗೊಂತೀರಾ ಆ ಮೈಲೇಜ್ ಈ ವೆಹಿಕಲ್ ಅಲ್ಲಿ ಸಿಗುತ್ತೆ. CNG ಇಯಾನ್ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 2 ಲಕ್ಷ 2.25 ಲಕ್ಷವರೆಗೂ ಲೋನ್ ಮಾಡ್ತೀನಿ. 25,000 ಇರ್ಲಿ ತಗೊಂಬರ್ಲಿ, 50,000 ಇರ್ಲಿ ತಗೊಂಬರ್ಲಿ, ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಲಿ ಸಾಕು, ಆರಾಮಾಗಿ ಮಾಡ್ಕೊಡ್ತೀನಿ. 25,000 ತಂದ್ರೆ ಸಾಕು, ಅದು ಇಯಾನ್ ತಗೊಂಡ್ ಹೋಗ್ಬೋದು.
ಅದರಲ್ಲೂ CNG ಮಾಡ್ಲು. ಹೌದು ಸರ್. ಓಕೆ, ಹಾಗೆ ನಮ್ಮ ಹತ್ರ ಕ್ವಿಡ್ ಕೂಡ ಅವೈಲೇಬಲ್ ಇದೆ ಸರ್. ಕ್ವಿಡ್ ಬಂದ್ಬಿಟ್ಟು ಇದು 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 70,000 ಓಡಿರುವಂತ ಗಾಡಿ, ಎಲ್ಲ 4 ಬ್ರಾಂಡ್ ನ್ಯೂ ಟೈರ್ ಇದೆ, RXL ಅಂದ್ರೆ ಮಿಡ್ ವೇರಿಯಂಟ್ ಇರ್ತದೆ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರ್ತದೆ. ನೀವು ನೋಡ್ತಾ ಇರ್ಬೋದು, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದೆ. ಓಕೆ, ಇಂಟೀರಿಯರ್ ಸೂಪರ್ ಆಗಿದೆ, ಎಕ್ಸ್ಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಪ್ರೈಸ್ ಅಂದ್ರೆ 3.5 ಲಕ್ಷಕ್ಕೆ ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷವರೆಗೂ ಲೋನ್, 50,000 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡು 50,000 ತಂದ್ರೆ ಸಾಕು, ನಿಮ್ಗೆ ಕ್ವಿಡ್ ತಗೊಂಡು ಹೋಗ್ಬೋದು ಮನೆಗೆ ಆರಾಮಾಗಿ. ಹಾಗೆ ನಮ್ಮ ಹತ್ರ ಇನ್ನೋವಾ ಇನ್ನೊಂದಿದೆ, ಟೊಯೋಟಾ ಇನೋವಾ G4 2012 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸ್ಕೊಡ್ತೀವಿ, ಒಳ್ಳೆ ಹೊಸ ಲೆದರ್ ಸೀಟ್ ಕೂಡ ಹಾಕ್ಸ್ಕೊಡ್ತೇವೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬಾಡಿಲಿ ಏನು ಸೂಪರ್ ಆಗಿ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಇನ್ನೋವಾ ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 7.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ನಿಮ್ಗೆ ಲೋನ್ ಆಪ್ಷನ್ ಅಂತ ಬೇಕು ಅಂದ್ರೆ ಈಸಿಯಾಗಿ 6.5 ಲಕ್ಷ 7 ಲಕ್ಷವರೆಗೂ ಲೋನ್ ಮಾಡ್ತೀವಿ. 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ ಸರ್. 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದು ನೀವು ಈ ಇನೋವಾ ಮನೆಗೆ ತಗೊಂಡು ಹೋಗ್ಬೋದು. ಸಿಂಗಲ್ ಓನರ್ ಇನೋವಾ ಸಿಗುತ್ತೆ, ಅದ್ರಲ್ಲಿ ಲೋನ್ ಆಗುತ್ತೆ ನಿಮ್ಗೆ ಇದ್ರಲ್ಲಿ. ಹೌದು ಸರ್. ನಮ್ಮ ಹತ್ರ ಒಂದು ಬ್ರೆಜಾ ಕೂಡ ಅವೈಲೇಬಲ್ ಇದೆ, ಇದ್ರ ಸರ್. ಬ್ರಿಜಾ ಬಗ್ಗೆ ಹೇಳ್ಬೇಕಾದ್ರೆ ಸರ್, ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 16 ಮಾಡಲು ಸಿಂಗಲ್ ಓನರ್ ZD ಪ್ಲಸ್ ಅಂದ್ರೆ ಪುಷ್ ಬಟನ್ ಸ್ಟಾರ್ಟ್, ಡ್ಯೂಯಲ್ ಟೋನ್ ಬರ್ತದೆ, ಬ್ಯಾಕ್ ವೈಪರ್, ಡೀಪ್ ವಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದಾನೆ ಅಲ್ಲ ವೀಲು, ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದು ಒಳ್ಳೆ ಲೆದರ್ ಸೀಟ್. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಕ್ಸ್ಟೀರಿಯರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ZDI ಪ್ಲಸ್ ಟಾಪ್ ಅಂಡ್ ಮಾಡಲ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಸಿಂಗಲ್ ಓನರ್ ಬರೀ 78,000 88,000 ವೆಹಿಕಲ್ ರನ್ ಆಗಿದೆ ಅಷ್ಟೇನೆ ಸರ್. ಪ್ರೈಸ್ ಅಂತ ಹೇಳಿದ್ರೆ ಬರೀ 8,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 8 ಲಕ್ಷ ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 7 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬರ್ಲಿ. ಸಿಂಗಲ್ ಓನರ್ ಬ್ರೀಜಾ, ಅದರಲ್ಲೂ ಡೀಸೆಲ್ ಟಾಪ್ ಅಂಡ್ ಮಾಡಲು ಗಾಡಿ ತಗೊಂಡೋಗಿ ಸರ್. ಓಕೆ, 1 ಲಕ್ಷ ತಂದ್ರೆ ಸಾಕು ನಿಮ್ಗೆ. ಇದು ಸಿಂಗಲ್ ಓನರ್ ZD ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಬರುತ್ತೆ, ನಿಮ್ಗೆ ಆರಾಮಾಗಿ ಲೋನ್ ಕೂಡ ಆಗ್ಬಿಡತ್ತೆ. ಈಕೋ ಮಾಡಲ್ ಕೂಡ ಇದೆ, ಈಕೋ ಸ್ಟಾರ್ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿನಲ್ಲಿ, AC ಬರ್ತದೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇದೆ, ಫ್ರಂಟ್ ಬಂಪರ್ ಇದೆ. ಸೊ ಹಿಂದೆಗಡೆ ಕೂಡ ಸೇಫ್ಟಿ ಗಾರ್ಡ್ ಹಾಕಿದ್ದಾರೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಕಿಲೋಮೀಟರ್ ಅಂದ್ರೆ ಬರೀ 65,000 ಏನೋ ಗಾಡಿ ಓಡಿರೋದು ಅಷ್ಟೇನೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ನೀವು ನೋಡಿದ್ರೆ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. ಇದು ಬರೀ 5,25,000 ಹೇಳ್ತಾ ಇದೀವಿ ಸರ್. ಲೋನ್ ಅಂತ ಬಂದ್ರೆ ಆರಾಮಾಗಿ 3.5ರಿಂದ 4 ಲಕ್ಷ ಲೋನ್, 1ರಿಂದ 1.25 ಲಕ್ಷ ತಗೊಂಡ್ಬರ್ಲಿ, ಆರಾಮ ತಗೊಂಡೋಗಿ. ಮಾಡಲ್ ಏನಿದೆ ಸರ್? ಸರ್ 2020 ಮಾಡಲು ಸರ್. 2020 ಮಾಡಲ್ ಸಿಗುತ್ತೆ ನಿಮ್ಗೆ. 1.5 ಲಕ್ಷ ತಗೊಂಬನ್ನಿ, ಲೋನ್ ಆಗ್ಬಿಡುತ್ತೆ. ಹಾಗೆ ನಮ್ಮ ಹತ್ರ ಒಂದು TUV 300 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. TUV 300 ಸಿಂಗಲ್ ಓನರ್ ಬ್ರಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ. ಜಿನ್ ಎಷ್ಟು ಓಡಿದೆ ಸರ್ ಇದು ರೆಕಾರ್ಡೆಡ್? ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 76,000 ರನ್ ಆಗಿದೆ ಸರ್. 76,000 ಓಡಿದೆ ಅಷ್ಟೇ. ಸಿಂಗಲ್ ಓನರ್ TUV 300 ಬರುತ್ತೆ. T4 ಪ್ಲಸ್ ಏನ್ ಪ್ರೈಸ್ ಹೇಳ್ತೀರಾ ಸರ್? ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಇದ್ರಲ್ಲಿ ಆಪ್ಷನ್ ಅಲ್ಲಿ ಇರ್ತದೆ. ಸೊ 7,25,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 7 ಲಕ್ಷ ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 6ರಿಂದ 6.5 ಲೋನ್ ಆಗ್ತದೆ ಸರ್. 50,000 ತಂದ್ರು ಸಾಕು, ಆರಾಮಾಗಿ ಗಾಡಿ ತಗೊಂಡು. ಮಾಡಲ್ ಏನಿಲ್ಲ ಸರ್? 2019 ಮಾಡಲು ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. 19 ಮಾಡಲು ನೀವು 50,000 ತನಿ ಸಾಕು, ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. TUV 300 ಸಿಂಗಲ್ 7+1 8 ಸೀಟರ್ ಗಾಡಿ, 18ರಿಂದ 20 ಮೈಲೇಜ್ ಆರಾಮಾಗಿ ಕೊಡ್ತದೆ ಸರ್. ಓಕೆ, ಹಾಗೆ ನಮ್ಮ ಹತ್ರ ಇನ್ನೊಂದು ಈಕೋ ಕೂಡ ಇದೆ ಸರ್. ಇದು ಬಂದು 2018 ಮಾಡಲ್. ಸೊ ಇದು ಕೂಡ ಸಿಂಗಲ್ ಓನರ್ ಗಾಡಿ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಕೂಡ AC ಎಲ್ಲ ಅವೈಲಬಲ್ ಇದೆ ಸರ್. ಬರೀ 4,25,000 ಗಾಡಿ ಕೊಡ್ತೀವಿ ಸರ್. 4,25,000 ಈ ಈಕೋ ಸಿಗುತ್ತೆ ನಿಮ್ಗೆ. ನೋಡಬಹುದು ಲೋನ್ ಆಪ್ಷನ್ ಅಂತ ಬಂದ್ರೆ 3ರಿಂದ 3.5 ಮಾಡ್ಕೊಡ್ತೀನಿ. 75,000 ತರಲಿ ಸಾಕು. 2018 ಮಾಡಲು ಸಿಂಗಲ್ ಓನರ್ ಈಕೋ ಕಾರ್ ತಗೊಂಡೋಗಿ ಸರ್. 18 ಮಾಡಲು ಸಿಂಗಲ್ ಓನರ್ 75,000 ತಗೊಂಡ್ಬನ್ನಿ, ನಿಮ್ಗೆ ಲೋನ್ ಆಗ್ಬಿಡತ್ತೆ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಸರ್. ಇದು ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿಯಿಂದಾನೆ ಅಲಾಯ್ ವೀಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ಬ್ಯಾಕ್ ವೈಪರ್, ಡೀಪ್ ವಾಗರ್ ಎಲ್ಲ ಬಂದ್ಬಿಡ್ತದೆ. ಇಂಟೀರಿಯರ್ ಎಲ್ಲ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಈ ಪ್ರೈಸ್ ಬಂದ್ಬಿಟ್ಟು ಬರೀ 5.5 ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ, ಆರಾಮ ತಗೊಂಡೋಗ್ಲಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ, ಈಕೋ ಸ್ಪೋರ್ಟ್ ಮನೆಗೆ ತಗೊಂಡ್ ಹೋಗ್ಬೋದು. ಅದು ಟಾಪ್ ಅಂಡ್ ಮಾಡಲ್ ಸಿಗುತ್ತೆ ನಿಮ್ಗೆ. ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಇನ್ನೊಂದು ಇನೋವಾ ಕೂಡ ಅವೈಲೇಬಲ್ ಇದೆ. ಇನೋವಾ ಇದು 2011 ಮಾಡಲು ವಿ ವರ್ಷನ್ ಸರ್. ಫುಲ್ಲಿ ಟಾಪ್ ಎಂಡ್ ಮಾಡಲು. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೀಪ್ ವಾಗರ್, ಫಾಗ್ ಲ್ಯಾಂಪ್, ಮತ್ತೆ ನಿಮ್ಗೆ ಅಲಾಯ್ ವೀಲ್ ಎಲ್ಲ ಇನ್ಬಿಲ್ಟ್ ಬಂದ್ಬಿಡ್ತದೆ. ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರ್ತದೆ. ಎಲ್ಲ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಇದೆ ನೋಡಬಹುದು. ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಡೀಪ್ ವಾಗರ್, ವೈಪರ್ ಎಲ್ಲ ಬರುತ್ತೆ ನಿಮ್ಗೆ. ವಿ ವೇರಿಯಂಟ್ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ.
ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೀ 7,25,000 ನಿಮ್ ಚಾನಲ್ ಇಂದ ಬಂದ್ರೆ 6,95,000 ಗಾಡಿ ಕೊಟ್ಬಿಡ್ತೀನಿ. 6,95,000 ಟಾಪ್ ಅಂಡ್ ವ್ಯೂ ವೇರಿಯಂಟ್ ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಒಂದ್ 95,000 ಕ್ಯಾಶ್ ತರ ಕೇಳಿ ಆರಾಮ ತಗೊಂಡೋಗಿ ಕೇಳಿ. 90 ರಿಂದ 1 ಲಕ್ಷ ಕ್ಯಾಶ್ ತಗೊಂಬನ್ನಿ, ಆರಾಮಾಗಿ ಲೋನ್ ಆಗ್ಬಿಡುತ್ತೆ ನಿಮ್ಗೆ. ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಲೋನ್ ಕೂಡ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಮ್ಮ ಹತ್ರ ದೊಡ್ಡ ಗಾಡಿ ಕೂಡ ಅವೈಲೇಬಲ್ ಇದೆ. ಸರ್ ಈಗ ಯಾರಾದ್ರೂ 7+1 8 ಸೀಟರ್ ಗಾಡಿ ಬೇಕು, ನಮ್ಮ ಹತ್ರ ಬಜೆಟ್ ಕಡಿಮೆ ಇದೆ ಅನ್ನೋರ್ಗೆ ಸರ್ 3,80,000 ಹೇಳ್ತಾ ಇದೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 3,60,000 ಈ ಗಾಡಿ ಕೊಡ್ತೀವಿ ಸರ್. 3,60,000 ಲೋನ್ ಆಪ್ಷನ್ ಬೇಕಾ ಸರ್? 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಒಂದ್ 60,000 ತರ ಕೇಳಿ ಚವರ್ಲೆಟ್ ಎಂಜಾಯ್ 8 ಜನ ಓಡಾಡ ಅಂತ 18 ಮೈಲೇಜ್ ಬರುವಂತ ಗಾಡಿ ಕೊಡ್ತೀನಿ. ಇದ್ರಲ್ಲಿ ಕೂಡ ಟಚ್ ಸ್ಕ್ರೀನ್ ಇದೆ, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇದೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಬರೀ 60,000 ತಗೊಂಬನ್ನಿ. ಈ 8 ಸೀಟರ್ ವೆಹಿಕಲ್ ನೀವು ಮನೆಗೆ ತಗೊಂಡೋಗ್ಬೋದು. 8 ಅಲ್ಲ, ಇದು 7 ಸೀಟರ್ ಬರುತ್ತೆ. ಆದ್ರೂ ದೊಡ್ಡ ವೆಹಿಕಲ್ ಅಂತಾನೆ ಹೇಳ್ಬೋದು. ಕ್ಯಾರಿಯರ್ ಎಲ್ಲ ಇದೆ, ಸಿಸ್ಟಮ್ ಎಲ್ಲ ಇದೆ, ಇಂಟೀರಿಯರ್ ಅಲ್ಲಿ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಾಪ್ AC ಎಲ್ಲ ಬರುತ್ತೆ. 8 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಆಕ್ಚುಲಿ. ಹಾಗೆ ನಮ್ಮ ಹತ್ರ ಒಂದು GD ಇದು ಕೂಡ ಇದೆ, ಟೊಯೋಟಾ ಇಟಿಯೋಸ್ GD. ಇದು ಬಂದು 2012 ಮಾಡಲ್. ಸೊ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಬರೀ 3.5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ ಸರ್. 3.5 ಲಕ್ಷಕ್ಕೆ ನೋಡಿ ಸಿಗುತ್ತೆ ನಿಮ್ಗೆ ಇಟಿಯೋಸ್. ಹೌದು ಸರ್. ಸಿಂಗಲ್ ಓನರ್ ಸರ್? ಯಾವ ಸರ್ ಇಲ್ಲ ಸರ್, 3 ಓನರ್ ಆಗಿದೆ. ಬರೇ 3.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತಾರೆ. 3.5 ಲಕ್ಷಕ್ಕೆ ಸಿಗುತ್ತೆ. ಲೋನ್ ಆಗಲ್ಲ? ಅಲ್ಲ ಇಲ್ಲ ಸರ್, ಲೋನ್ ಆಗಲ್ಲ. ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು. ಅದೇ ರೀತಿ ಫಿಯೇಟ್ ಪುಂಟೋ ಸರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹೆಡ್ಡರ್ಸ್, ಅಲಾಯ್ ವೀಲ್ ಎಲ್ಲ ಇದೆ. ಸೊ ಒಂದು ಆಲ್ಟೋ ರೇಟ್ ಅಲ್ಲಿ ಬರೀ 1,45,000 2009 ಮಾಡ್ಲು ಪುಂಟೋ ಕೊಡ್ತಾ ಇದೀವಿ ಸರ್. 1,45,000 ಹೆಡರ್ ಎಲ್ಲ ಇರತಕ್ಕಂತ ಸ್ಪೋರ್ಟಿ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಆಮೇಲೆ ಮಾರ್ವಿನ್ ಇದೆಲ್ಲ ಸೀಟ್ ಕವರ್ ಕೂಡ ಇದೆ, ಕವರ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಅದೇ ರೀತಿ 2012 ಮಾಡಲು ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಕಂಪ್ನಿಯಿಂದ ಅಲಾಯ್ ವೀಲ್ ಎಲ್ಲ ಬರುವಂತ ಗಾಡಿ. ಬರೀ 3.5 ಲಕ್ಷ ಗಾಡಿ ಕೊಡ್ತೀವಿ. ಬರೀ 3.5. ಲೋನ್ ಆಪ್ಷನ್ ಅಂತ ಬಂದ್ರೆ 3 ಲಕ್ಷ ಲೋನು, 50,000 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡೋಗಿ. 50,000 ಡೌನ್ ಪೇಮೆಂಟ್ ತಂದ್ರೆ ಸಾಕು, i20 ತಗೊಂಡು ಹೋಗ್ಬೋದು ನೀವು ಮನೆಗೆ. ಹಾಗೆ ನಮ್ಮ ಹತ್ರ ಒಂದು ಪುಂಟೋ ಕೂಡ ಅವೈಲೇಬಲ್ ಇದೆ. ಇನ್ನೊಂದು ಪುಂಟೋ ಅಂತಾನೆ ಹೇಳ್ಬೋದು. ಪುಂಟೋ ಇದು ಬಂದ್ಬಿಟ್ಟು ನಿಮ್ಗೆ 2012 ಮಾಡಲು ಸೆಕೆಂಡ್ ಓನರ್. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಡೀಸೆಲ್ ವೇರಿಯಂಟ್. ಇದು ಎಲ್ಲ ಹೊಸ ಟೈರ್ ಇದೆ, ಲೆದರ್ ಸೀಟ್ ನೋಡಬಹುದು ನೀವು. ಲೆದರ್ ಇಂಟೀರಿಯರ್ಸ್ ಎಲ್ಲ ಹೆಂಗಿದೆ ಅಂತ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಎಕ್ಸ್ಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೀ 2.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 1.80 ಲೋನ್ ಮಾಡ್ಕೊಡ್ತೀವಿ. ಸೊ ಇನ್ನೊಂದು 70,000 ಡೌನ್ ಪೇಮೆಂಟ್ ತರ ಕೇಳಿ ತಗೊಂಡು ಹೋಗಿ ನೋಡಿ. ಪುಂಟೋಗೂ ಲೋನ್ ಆಗುತ್ತೆ. 70,000 ತಗೊಂಬನ್ನಿ ಸಾಕು, ಪುಂಟೋ ತಗೊಂಡು ಹೋಗ್ಬೋದು. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಅದೇ ರೀತಿ ಸ್ವಿಫ್ಟ್ ಡಿಸೈರ್ ಸರ್. ಸೊ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್, ಅಲಾಯ್ ವೀಲ್ ಕೂಡ ಇದೆ, ಟೈರ್ ಕೂಡ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಆಮೇಲೆ ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 6,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 6 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಈಸಿಯಾಗಿ 4.5 ಇಂದ 5 ಲಕ್ಷ ಲೋನು, 1 ರಿಂದ 1.5 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡೋಗ್ಲಿ. 1 ರಿಂದ 1.5 ಲಕ್ಷ ತಂದ್ರೆ ಸಾಕು ನಿಮ್ಗೆ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಮನೆಗೆ ತಗೊಂಡು ಹೋಗ್ಬೋದು ಆರಾಮಾಗಿ ಸರ್. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ 2018 ಮಾಡಲ್ ಡಿಸೈರ್, ಯು ಶೇಪ್. ಓಲ್ಡ್ ಶೇಪ್ ಬೇಡ ಸರ್ ಅನ್ನೋರ್ಗೆ ಆಪಲ್ ಶೇಪ್ ಗಾಡಿ ಇದು. ಸೊ ಇದು ಬಂದ್ಬಿಟ್ಟು 2018 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಗಾಡಿ ಆಗಿದೆ, ಡೀಸೆಲ್ ವೇರಿಯಂಟ್. ಇದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಇದೆ. ಇದರಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಕೂಡ ಬರುತ್ತೆ. ಏರ್ ಬ್ಯಾಗ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಓಕೆ, ಏರ್ ಬ್ಯಾಗ್ ಎಲ್ಲ ಆಟೋಮೆಟಿಕ್ ಮಿರರ್ ಕೂಡ ಬರುತ್ತೆ. ಸೂಪರ್ ಆಗಿ ಮೇಂಟೈನ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾರೆ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 7.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 7.25ಗೆ ಗಾಡಿ ಕೊಡ್ತೀವಿ. ಲೋನ್ ಅಂತ ಬಂದ್ರೆ 6 ರಿಂದ 6.5 ಲಕ್ಷ ಅವ್ರಿಗೂ ಲೋನ್ ಟ್ರೈ ಮಾಡ್ತೀವಿ. 75 ರಿಂದ 1 ಲಕ್ಷ ತರಲಿ, ಆರಾಮಾಗಿ ತಗೊಂಡು 75 ರಿಂದ 1 ಲಕ್ಷ ತಂದ್ರೆ ಸಾಕು ನಿಮ್ಗೆ. ಡೀಸೆಲ್ ವೇರಿಯಂಟ್, ಅದು ಸ್ವಿಫ್ಟ್ ಡಿಸೈರ್ ನ್ಯೂ ಮಾಡೆಲ್ ಸಿಗುತ್ತೆ, ಮಾಡ್ಕೊಡ್ತೀವಿ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು Honda i10 ಸಿಂಗಲ್ ಓನರ್ 2012 ಮಾಡಲು ಸರ್. ಗಾಡಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಅದು ಸ್ಪೋರ್ಟ್ಸ್ ಗಾಡಿ. ಸೊ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಪ್ರೈಸ್ ಸರ್ ಬರೀ 2,95,000 ಗಾಡಿ ಕೊಡ್ತೀನಿ ಸರ್. ಲೋನ್ ಅಂತ ಬೇಕಾದ್ರೆ 2.5 ಲೋನ್ ಮಾಡ್ಕೊಡ್ತೀನಿ. 45,000 ತರ ಕೇಳಿ ತಗೊಂಡು ಹೋಗಿ ಕೇಳಿ ಸರ್. 45,000 ತಂದ್ರೆ ಸಾಕು ನಿಮ್ಗೆ i10 ತಗೊಂಡು ಹೋಗ್ಬೋದು ಆರಾಮಾಗಿ ಮನೆಗೆ. ಹಾಗೆ ನಿಮ್ಮ ಹತ್ರ ಸಿಲೆರಿಯೋ ಕೂಡ ಅವೈಲೇಬಲ್ ಇದೆ. ಸಿಲೆರಿಯೋ 2017 ಮಾಡಲು ಬರೇ 38,000 ಓಡಿರುವಂತ ಗಾಡಿ ಸರ್. 38,000? ಹೌದು ಸರ್. ZXi ಏರ್ ಬ್ಯಾಗ್ ಇರುವಂತ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. 4,45,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 4.30ಗೆ ಗಾಡಿ ಕೊಡ್ತೀವಿ ಸರ್. 30,000 ಡೌನ್ ಪೇಮೆಂಟ್ ತರಲಿ, 4 ಲಕ್ಷಕ್ಕೆ ಲೋನ್ ಮಾಡ್ಕೊಡ್ತೀವಿ. 30,000 ತಂದ್ರೆ ಸಾಕು, 4 ಲಕ್ಷ ಲೋನೇ ಆಗ್ಬಿಡುತ್ತಂತೆ. ಅದು ಸಿಲೆರಿಯೋ ಬಂದ್ಬಿಟ್ಟು ಟಾಪ್ ಎಂಡ್ ಮಾಡಲು ಸಿಗುತ್ತೆ ನಿಮ್ಗೆ. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ ಸರ್. 2011 ಮಾಡಲು
ಸಿಂಗಲ್ ಓನರ್ ಸಿಲ್ವರ್ ಕಲರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಸರ್, ಡೀಸೆಲ್ ಸರ್. ಬರೇ 3,45,000 ಗಾಡಿ ಮಾಡ್ಕೊಡ್ತೀನಿ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. 3,45,000 ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ. ನೋಡಬಹುದು ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲೋನ್ ಮಾಡ್ಕೊಡ್ತೀನಿ ಸರ್. 95,000 ಡೌನ್ ಪೇಮೆಂಟ್ ತರ ಕೇಳಿ ಆರಾಮ ತಗೊಂಡು ಹೋಗಿ. 95,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು ನಿಮ್ಗೆ, ಅದು ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ. ಬರೀ 95,000 ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸಿಗುತ್ತೆ, ಲೋನ್ ಆಗುತ್ತೆ ನಿಮ್ಗೆ. ಹಾಗೆ ಅದೇ ರೀತಿ ನೋಡ್ತಾ ಇರ್ಬೋದು ಸರ್, i20 2017 ಮಾಡಲು ಆಸ್ಪಾ ಆಪ್ಷನಲ್ ಅಂದ್ರೆ 6 ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ. ಬರೀ 72,000 ರನ್ ಆಗಿದೆ. ಡೀಸೆಲ್ ಗಾಡಿ. ಡೀಸೆಲ್ ಹೌದು ಸರ್. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ನಿಮ್ಗೆ ಒಂದು 7 ಕಾಲ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 6,95,000 ಗಾಡಿ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6 ಲಕ್ಷ ಮಾಡ್ಕೊಡ್ತೀವಿ ಲೋನ್. ಒಂದು 95,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು. 95,000 ಡೌನ್ ಪೇಮೆಂಟ್ ಅಂದ್ರೆ ಸಾಕು. i20 ಡೀಸೆಲ್ ವೇರಿಯಂಟ್ ಮನೆಗೆ ತಗೊಂಡೋಗ್ಬೋದು. 19 ಮಾಡಲ ಸರ್? 17 ಸರ್ 2017 ಮಾಡಲ್ ಆಸ್ತಾ ಆಪ್ಷನಲ್. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಬಲೆನೋ ಕೂಡ ಅವೈಲೇಬಲ್ ಸರ್. ಇದು ಬಂದು ಬಲೆನೋ ಡೀಸೆಲ್ ವೇರಿಯಂಟ್. ಸೊ ಇದು ಸೆಕೆಂಡ್ ಓನರ್ ಆಗಿರುತ್ತೆ. 17 ಮಾಡಲ್ ಡೀಸೆಲ್ ವೇರಿಯಂಟ್. ಇದು ಕೂಡ ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್. ಆಲ್ಫಾ ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ನೋಡಬಹುದು ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಇದ್ರಲ್ಲೂ ಕೂಡ ಏನ್ ಪ್ರೈಸ್ ಹೇಳ್ತಾರೆ ಸರ್? ಬರೀ 6.5 ಲಕ್ಷ ಹೇಳ್ತಾ ಇದೀವಿ. 50,000 ತರಲಿ ಸಾಕು, 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು. 50,000 ತಂದ್ರೆ ಸಾಕು ನಿಮ್ಗೆ. ಬಲೆನೋ ತಗೊಂಡು ಹೋಗ್ಬೋದು. ಅದು 18 ಮಾಡಲ ಸರ್? 2017 ಮಾಡಲು ಡೀಸೆಲ್ ವೇರಿಯಂಟ್. 17 ಮಾಡಲ್ ಡೀಸೆಲ್ ವೇರಿಯಂಟ್ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಪೋಲೋ 2016 ಮಾಡಲು ಸಿಂಗಲ್ ಓನರ್. ಬರೀ 69,000 ರನ್ ಆಗಿರುವಂತ ಗಾಡಿ. 69,000 ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಎಲ್ಲ ಫಿಟ್ಟಿಂಗ್ ಇರುವಂತ ವೆಹಿಕಲ್ ಸರ್. ಬರೀ 5.5 ಲಕ್ಷಕ್ಕೆ ಗಾಡಿ ಕೊಡಕ್ ರೆಡಿ ಇದೀವಿ. ಒಂದು 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, 5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 50,000 ತಂದ್ರೆ ಸಾಕು. 16 ಮಾಡಲ್ ನಿಮ್ಗೆ ಪೋಲೋ ತಗೊಂಡು ಹೋಗ್ಬೋದು ಆರಾಮಾಗಿ. ಪೋಲೋ ಲೋನ್ ಕೂಡ ಆಗ್ಬಿಡುತ್ತೆ. 60,000 ತಗೊಂಬನ್ನಿ, ಲೋನ್ ಆಗುತ್ತೆ ನಿಮ್ಗೆ. ಇದಕ್ಕೆ ಒಂದು ಡ್ಯಾಟ್ಸನ್ ಗೋ ಕೂಡ ಅವೈಲೇಬಲ್ ಇದೆ ಸರ್. 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಬರೀ 45,000 ಓಡಿರುವಂತ ಗಾಡಿ, ತುಂಬಾ ಚೆನ್ನಾಗಿದೆ. ಬರೀ 2,65,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 2.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಸೊ ಒಂದು 50,000 ಒಂದು 70,000 ಡೌನ್ ಪೇಮೆಂಟ್ ಕೊಡ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. 16 ಮಾಡಲು ಸಿಂಗಲ್ ಓನರ್ ಗಾಡಿ. 16 ಮಾಡಲು ಸಿಂಗಲ್ ಓನರ್ 50,000 70,000 ತಗೊಂಬನ್ನಿ ನೀವು, ಆರಾಮಾಗಿ ಲೋನ್ ಆಗ್ಬಿಡುತ್ತೆ ಈ ಗಾಡಿಗೆ. ಡ್ಯಾಟ್ಸನ್ ಗೋ ಸಿಗುತ್ತೆ ನಿಮ್ಗೆ. ಫ್ಯಾಮಿಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು, ಚಿಕ್ಕ ಗಾಡಿ. ಹಾಗೆ ನಮ್ಮ ಹತ್ರ ಇನ್ನೊಂದು i20 ಕೂಡ. i20 ಇದು ಕೂಡ ಟಾಪ್ ಎಂಡ್ ಮಾಡಲ್. ಸೊ ಆಸ್ತಾ ವೇರಿಯಂಟ್ ಆಗಿರೋದ್ರಿಂದ 4x4 ಎಕೋಮಾ ಟೈರ್ ಇದೆ, ಅನ್ಯೂಸ್ ಸ್ಟೆಪ್ನಿ ಇದೆ. ಬರೀ 71,000 ಓಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ನೋಡಬಹುದು. ಇಂಟೀರಿಯರ್ ಯಾವ ತರ ಇದೆ, ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. 71,000 ಅಷ್ಟೇ ಓಡಿದೆ. ಡೀಸೆಲ್ ವೇರಿಯಂಟ್ ಸರ್ ಇದು? ಹೌದು ಸರ್. ಓಕೆ, ಆಸ್ತಾ ಬರುತ್ತೆ, ಟಾಪ್ ಎಂಡ್ ಮಾಡಲ್. ಏನ್ ಪ್ರೈಸ್ ಹೇಳ್ತಾರೆ ಸರ್? ಸರ್ ಬರೀ 8.5 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಇಂದ ಬಂದ್ರೆ 8 ಲಕ್ಷಕ್ಕೆ ಗಾಡಿ ಕೊಡಕ್ ರೆಡಿ ಇದೀವಿ ಸರ್. 8 ಲಕ್ಷಕ್ಕೆ ಸಿಗುತ್ತೆ ಇದು? ಹೌದು ಸರ್. 7 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ, ಆರಾಮಾಗಿ ತಗೊಂಡೋಗ್ಲಿ. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಬಲೆನೋ ಇದೆ ಸರ್. ಲಾಯರ್ ಯೂಸ್ ಮಾಡಿರುವಂತ 2020 ಮಾಡಲು ಬಲೆನೋ. ಸೊ ಝೇಟಾ ವೇರಿಯಂಟ್ ಸರ್. ಇಂಟೀರಿಯರ್ ಬಂದ್ಬಿಟ್ಟು ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ರಿವರ್ಸ್ ಕ್ಯಾಮೆರಾ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ನೀವು ನೋಡ್ತಾ ಇರ್ಬೋದು. ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುವಂತ ಗಾಡಿ. ಆಟೋಮೆಟಿಕ್ ಮಿರರ್ ಕೂಡ ಬರ್ತದೆ. ಸೊ ಹ್ಯಾಂಡಲ್ ಕೂಡ ಕ್ರೋಮ್ ಹ್ಯಾಂಡಲ್ ಬರ್ತದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. 2020 ಮಾಡಲಾಗಿರೋದ್ರಿಂದ ಬರೀ 7.5 ಲಕ್ಷ ಗಾಡಿ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 6.5 ಇಂದ 7 ಲಕ್ಷ ಲೋನೇ ಆಗ್ಬಿಡ್ತದೆ. 50,000 75,000 ತರಲಿ, ತಗೊಂಡೋಗ್ಲಿ. 50,000 70,000 ತಗೊಂಬನ್ನಿ. 2020 ಮಾಡಲು ಅಡ್ವೊಕೇಟ್ ಯೂಸ್ ಮಾಡಿರ್ತಕ್ಕಂತ ಬಲೆನೋ, ಅದು ಡೆಲ್ಟಾನಾ ಸರ್? ಇಲ್ಲ ಸರ್, ಝೇಟಾ. ಹೌದು ಸರ್, ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮ್ಗೆ ಸರ್. ಅದೇ ರೀತಿ ನೀವು ನೋಡ್ತಾ 2018 ಮಾಡಲು ಆಲ್ಟೋ 800. ಸೊ ಇವತ್ತು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು ವೀಕ್ಷಕರು. 2018 ಮಾಡಲ್ ಎಲ್ಲಿ ತಗೋಬೇಕು ಅಂದ್ರೆ 3.5-4 ಲಕ್ಷ ಇದೆ. ಸೊ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 3,25,000 ಗಾಡಿ ಕೊಡಕ್ ರೆಡಿ ಇದೀವಿ ಸರ್. 3,25,000ಕ್ಕೆ 18 ಮಾಡಲು ಆಲ್ಟೋ 800 ಕೊಡಕ್ ರೆಡಿ ಇದೀವಿ. 4x4 ಬ್ರಾಂಡ್ ನ್ಯೂ ಟೈರ್ ಇದೆ, ಅನ್ಯೂಸ್ ಸ್ಟೆಪ್ನಿ ಇದೆ. ಬರೀ 36,000 37,000 ಓಡಿದೆ ಗಾಡಿ, ಅಷ್ಟೇ ಓಡಿರೋದು. ಲೋನ್ ಆಪ್ಷನ್ ಬೇಕಾ ವೀಕ್ಷಕರೇ? 3 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀನಿ. ಒಂದು 20,000 25,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ 18 ಮಾಡಲು ಆಲ್ಟೋ 800 ತಗೊಂಡೋಗಿ. 18 ಮಾಡಲ್ ಆಲ್ಟೋ 800 25,000 30,000 ಅಷ್ಟೇ ಸಾಕು ನೋಡಿ. 25,000 30,000 ತಗೊಂಬಂದ್ರೆ ಆಲ್ಟೋ 800 ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಇನ್ನೊಂದು ರೆಡ್ ಕಲರ್ 2011 ಮಾಡಲು. ಸೊ ಥರ್ಡ್ ಓನರ್ ಆಗಿದೆ. ಬರೀ 3,25,000 ಗಾಡಿ ಕೊಟ್ಬಿಡ್ತೀವಿ. 3,25,000ಕ್ಕೆ ಅದನ್ನು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಹೌದು ಸರ್. ವೆಹಿಕಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಡಿಮ್ಯಾಂಡೆಡ್ ಕಲರ್ ಅಂತಾನೆ ಹೇಳ್ಬೋದು. ರೆಡ್ ಕಲರ್ ಮತ್ತೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಅದೇ ಕಂಪನಿಯಿಂದ ಬಂದಿದ್ದು ಎಲ್ಲೂ ವೇರಿಯಂಟರ್ ಆಗಿಲ್ಲ. ಆಫ್ಟರ್ ಮಾರ್ಕೆಟ್ ಹಾಕೊಂಡಿರೋದು ವೇರಿಯಂಟರ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. 3,20,000 25,000 ಫೈನಲ್ ಕೊಡ್ತೀವಿ. ಲೋನ್ ಬೇಕಾದ್ರೆ ಒಂದು 2.5 ಲಕ್ಷವರೆಗೂ ಲೋನ್ ಮಾಡ್ತೀವಿ. 75,000 ಡೌನ್ ಪೇಮೆಂಟ್ ತರಕ್ಕೆ ಆರಾಮ ತಗೊಂಡು. 75,000 ಡೌನ್ ಪೇಮೆಂಟ್ ಅಲ್ಲ, ಅದು ಪೋಲೋ. ಹೌದು ಸರ್, ಅದರಲ್ಲೂ ಡೀಸೆಲ್ ಗಾಡಿ. ಸೊ ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 15 ಮಾಡಲ್. ಹೌದು ಸರ್.
ನೀವು ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ನೋಡಬಹುದು. ಲೆದರ್ ಸಾರಿ ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸಿಕ್ಸ್ ಎಲ್ಲ ಇದೆ. ಇಂಟೀರಿಯರ್ ಚೆನ್ನಾಗಿದೆ. ಯಾವ ಮಾಡಲ್ ಅಂದ್ರೆ ಸರ್ ಇದು? ಸರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 5,25,000 ಗಾಡಿ ಕೊಡಕ್ ರೆಡಿ ಇದೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4 ರಿಂದ 4.5 ಲೋನ್, 75 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಆರಾಮ ತಗೊಂಡು. 75 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ. ಸಿಂಗಲ್ ಓನರ್ 15 ಮಾಡಲ್ ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ. ಅದು ಡೀಸೆಲ್ ವೇರಿಯಂಟ್. ಹೌದು ಸರ್. ಓಕೆ, ಹಾಗೆ ನಮ್ಮ ಹತ್ರ ಒಂದು ಎಸ್ ಕ್ರಾಸ್ ಸರ್. ಎಸ್ ಕ್ರಾಸ್ 2016 ಮಾಡಲು ಆಲ್ಫಾ ವೇರಿಯಂಟ್ ಅಂದ್ರೆ ಆಲ್ಮೋಸ್ಟ್ ಓಪನ್. ಸೊ ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ಲಾಮ್ ಕಂಪನಿಯಿಂದ ಅಲಾಯ್ ವೀಲ್, ಸೊ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುವಂತ ಗಾಡಿ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ನೋಡಿ ಲೆದರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅದು ಟಾಪ್ ಅಂಡ್ ಮಾಡಲ್ ಬರುತ್ತೆ ನಿಮ್ಗೆ. ಕಂಪನಿಯಿಂದಾನೇ ಏನೇನು ಆಪ್ಷನ್ ಬರುತ್ತೆ ಎಲ್ಲ ಬರುತ್ತೆ. ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಸುಜುಕಿ ಎಸ್ ಕ್ರಾಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತಾರೆ ಸರ್? ಬರೀ 6,25,000 ಹೇಳ್ತಾರೆ. ನಿಮ್ ಚಾನಲ್ ಇಂದ ಬರೀ 6 ಲಕ್ಷಕ್ಕೆ ಕೊಡಕ್ ರೆಡಿ. ಯಾವ ಮಾಡಲ್ ಅಂದ್ರಿ ಸರ್? 2016 ಫುಲ್ ಟಾಪ್ ಎಂಡ್ ಮಾಡಲು ಡೀಸೆಲ್ ಗಾಡಿ ಕೊಡ್ತಾ ಇದ್ದೀವಿ. ಓಕೆ, 16 ಮಾಡಲು ಫುಲ್ಲಿ ಟಾಪ್ ಎಂಡ್ ಮಾಡಲು 6 lakhಗೆ ಸಿಗುತ್ತೆ ನಿಮ್ಗೆ. ಹೌದು ಸರ್. ಲೋನ್ ಬೇಕಂದ್ರೆ 5 ರಿಂದ 5.5 ಲೋನ್, 50 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಈಸಿಯಾಗಿ ತಗೊಂಡು. 50 ರಿಂದ 1 ಲಕ್ಷ ತಗೊಂಬನ್ನಿ. ಎಸ್ ಕ್ರಾಸ್ ಸಿಗುತ್ತೆ ನಿಮ್ಗೆ. ಅದು ಟಾಪ್ ಎಂಡ್ ಮಾಡಲು 16 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಸರ್ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಬ್ರಿಜಾ ZDI. ಸೊ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರ್ತದೆ. ಸೊ 4x4 ಎಕೋಮಾ ಟೈರ್ ಹಾಕಿದ್ದಾರೆ ಕಸ್ಟಮರ್. BBS ಮ್ಯಾಗ್ ವೀಲ್ ಹಾಕಿದ್ದಾರೆ. ಒಳ್ಳೆ ಟಚ್, ರಿವರ್ಸ್ ಕ್ಯಾಮ್ರಾ ಎಲ್ಲ. 1 ರಿಂದ 1.25 ಲಕ್ಷ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಓಕೆ, 1 ರಿಂದ 1.25 ಲಕ್ಷ ಫಿಟ್ಟಿಂಗ್ ಇದೆ ಅಂತ ಇದ್ರಲ್ಲಿ ZDI ಮಾಡೆಲ್ ಅಲ್ಲಿ. ಅದು ಬ್ರೆಜಾ. ಏನ್ ಪ್ರೈಸ್ ಹೇಳ್ತಾರೆ ಸರ್? ಸರ್ ಬರೇ 7,85,000 ಗಾಡಿ ಕೊಡ್ತಾ ಇದೀನಿ ಸರ್. 18 ಮಾಡಲ್, 17 ಮಾಡಲು ಡೀಸೆಲ್ ಗಾಡಿ. ಅದ್ರಲ್ಲೂ 1 ರಿಂದ 1.5 ಲಕ್ಷ ಫಿಟ್ಟಿಂಗ್ ಇರುವಂತ ಗಾಡಿ. ಬರೀ 7,85,000 ಗಾಡಿ ಕೊಡ್ತಾ ಇದೀನಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 6.5 ರಿಂದ 7 ಲಕ್ಷ ಲೋನ್ ಸರ್. 85,000 ಡೌನ್ ಪೇಮೆಂಟ್ ತರ ಕೇಳಿ. ಬ್ರಿಜಾ ಅದ್ರಲ್ಲೂ ಡೀಸೆಲ್ ಟಾಪ್ ಎಂಡ್ ಮಾಡಲು ಗಾಡಿ ತಗೊಂಡೋಗಿ. ಓಕೆ, 17 ಮಾಡಲು ನಿಮ್ಗೆ 80 ರಿಂದ 85,000 ಅಷ್ಟೇ ತಗೊಂಬನ್ನಿ. ಬ್ರೆಜಾ ZDI ಟಾಪ್ ಎಂಡ್ ಮಾಡಲು ಡೀಸೆಲ್ ವೇರಿಯಂಟ್ ಮನೆಗೆ ತಗೊಂಡು ಹೋಗ್ಬೋದು ನೀವು ಆರಾಮಾಗಿ. ಲೋನ್ ಕೂಡ ಆಗ್ಬಿಡತ್ತೆ. ಹಾಗೆ ನಮ್ಮ ಹತ್ರ 2016 ಮಾಡಲು ರೊನಾಲ್ಡ್ ಡಸ್ಟರ್ RX Z 110 PS ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಗಾಡಿ. ಸೊ ಟೈರ್ ಕೂಡ ಕಂಡೀಷನ್ ಚೆನ್ನಾಗಿದೆ. ಅಲಾಯ್ ವೀಲ್ ಇದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಬರ್ತದೆ. ಸಿಂಗಲ್ ಓನರ್ ಗಾಡಿ. ಸೊ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್. ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಬರುತ್ತೆ. ಅದು ಡಸ್ಟರ್. ಯಾವ ಮಾಡಲ್ ಅಂದ್ರೆ ಸರ್? 2016 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. 16 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. 7,25,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 7 ಲಕ್ಷ ಗಾಡಿ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬೇಕು ಅಂದ್ರೆ 5.5 ರಿಂದ 6 ಲಕ್ಷ ಲೋನು ಸರ್. 1 ರಿಂದ 1.5 ಡೌನ್ ಪೇಮೆಂಟ್ ತರಲಿ ಆರಾಮ ತಗೊಂಡೋಗಿ. 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. ಇದು 17 ಮಾಡಲ್ ಸಿಂಗಲ್ ಓನರ್. 2016 ಮಾಡಲು ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್. ಓಕೆ, ಅದು ಡಸ್ಟರ್ ಸಿಗುತ್ತೆ ನಿಮ್ಗೆ ಅಷ್ಟೇ ಅಲ್ವಾ? ಓಕೆ ಸರ್, ಎಲ್ಲಿ ಬರ್ಬೇಕು ಸರ್? ಸರ್ ನಮ್ಮ ಹತ್ರ ಬರ್ಬೇಕಂದ್ರೆ ನಾಗರಬಾವಿ ಸರ್ಕಲ್ ಇಂದ ಟೂವರ್ಡ್ಸ್ ನೀವು ಮೂಡ್ಲುಪಾಳ್ಯ ಮೈನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಹಾಕೋರೆ ಸಾಕು, ಲೊಕೇಶನ್ ಸಿಕ್ಬಿಡುತ್ತೆ. ಅದು ತೊಂದರೆ ಆಗುತ್ತೆ ಅಂದ್ರೆ ಜಸ್ಟ್ ನಮ್ಮ ಮೊಬೈಲ್ ನಂಬರ್ ಗೆ ಕೆಳಗಿರೋ ಮೊಬೈಲ್ ನಂಬರ್ ಹಾಯ್ ಅಂತ ಮೆಸೇಜ್ ಮಾಡ್ರೆ ಒಂದ್ ಲಿಂಕ್ ಕಳಿಸ್ತೇವೆ. ಲಿಂಕ್ ಅಲ್ಲಿ ನಿಮ್ ಕ್ಯಾಟ್ಲಾಗ್ ಸಿಗುತ್ತೆ, ಲೊಕೇಶನ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಮರಿಬೇಡಿ ವೀಕ್ಷಕರೇ, ಬಂದ್ ಒಂದ್ಸಾರಿ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಗೆ ವಿಸಿಟ್ ಕೊಡಿ. ಓಕೆ, ಕಸ್ಟಮರ್ ದೂರದಿಂದ ಬರ್ತಾರೆ. ನಂಜುಂಡೇಶ್ವರ ಕಾರ್ಸ್ ಗೆ ಏನಕ್ಕೆ ಬರ್ಬೇಕು ಅಂತ? ಸರ್ ನಂಜುಂಡೇಶ್ವರ ಕಾರ್ಸ್ ಯಾಕೆ ಬರ್ಬೇಕು ಅಂದ್ರೆ ಸರ್ ನಾವೆಲ್ಲ ನೋಡಿ ಸರ್ ಒಳ್ಳೆ ವೆಹಿಕಲ್ ಕೊಡ್ತಾ ಇದೀವಿ. ಸೊ ಒಳ್ಳೆ ವ್ಯಾಲ್ಯೂಡ್ ವೆಹಿಕಲ್ 90% ಲೋನ್ ಮಾಡ್ಕೊಡ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದೀವಿ. ಒಳ್ಳೆ ಗಾಡಿಗಳನ್ನ ಕಡಿಮೆ ಬಜೆಟ್ ಅಲ್ಲಿ ಕಸ್ಟಮರ್ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಓಕೆ, ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಕಾರ್ಗಳನ್ನ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ನಮ್ಮ ಸರ್. ಸೊ ಓಕೆ, ಒಂದ್ಸಲ ಬಂದು ವಿಸಿಟ್ ಮಾಡಿ. ಒಳ್ಳೇದಾಗ್ಲಿ ಸರ್, ನಿಮ್ಗೂ ಒಳ್ಳೇದಾಗ್ಲಿ. ಇದೇ ತರ ಬೆಳ್ಕೊಂಡು ಹೋಗ್ಲಿ. ಅಂದ್ರೆ ಒಳ್ಳೆ ಕಸ್ಟಮರ್ ಗೆ ಒಳ್ಳೆ ಸರ್ವಿಸ್ ಕೊಡಿ. ಖಂಡಿತ ಸರ್, ಖಂಡಿತ ಒಳ್ಳೇದಾಗ್ಲಿ ಸರ್. ಆಯ್ತು ಸರ್, ಥ್ಯಾಂಕ್ ಯು.